ನಿಮ್ಮ ನವಜಾತ ಶಿಶುವಿಗೆ ಎಷ್ಟು ಬಾರಿ ಹಾಲು ಕುಡಿಸ್ಬೇಕು ಅನ್ಕೊಂಡ್ ಡೌಟ್ ಇದೆಯಾ? ಅದು ಪ್ರತಿ ಗಂಟೆಗೊಮ್ಮೆ ಅದು ಅಳುತ್ತೆ. ಅದು ಹಶುವಿಗೆ ಕಾರಣವೋ ಅಥವಾ ಇನ್ಯಾವುದೋ ಕಾರಣ ಇದೆಯಾ? ಇವೆಲ್ಲದ್ರ ಬಗ್ಗೆ ನಿಮ್ ತಲೆಯಲ್ಲಿ ಏನಾದ್ರು ಡೌಟ್ ಓಡ್ತಿತ್ತು ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಸಹಾಯ ಆಗುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ನವಜಾತ ಶಿಶುವಿಗೆ ಹಾಲು ಕುಡಿಸುವ ಸರಿಯಾದ ಸಮಯ, ಪ್ರಮಾಣ ಮತ್ತೆ ಮಗುವಿಗೆ ಹಶುವಾದ ಲಕ್ಷಣಗಳು, ಸ್ಟಾರ್ಟಿಂಗ್ ಅಲ್ಲಿ ಹೊಸ ಅಮ್ಮಂದಿರು ಮಾಡೋ ಸಾಮಾನ್ಯ ತಪ್ಪುಗಳು ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಸೊ ಫಸ್ಟ್ಲಿ ಬಂದ್ಬಿಟ್ಟು ನವಜಾತ ಶಿಶುವಿಗೆ ಎಷ್ಟು ಬಾರಿ ಹಾಲು ಕುಡಿಸ್ಬೇಕು? ಎಸ್, ಸ್ಟಾರ್ಟಿಂಗ್ ಅಲ್ಲಿ ನವಜಾತ ಶಿಶು ಅಂತಂದ್ರೆ ಸ್ಟಾರ್ಟಿಂಗ್ ಮೊದಲ 40 ದಿನಗಳೇನಿರುತ್ತಲ್ಲ ಮಗುವಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮಗುವಿನ ದೇಹ ಆಯ್ತು, ಚರ್ಮ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮ ಆಗಿರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಮಗುವಿಗೆ ಪ್ರತಿ 2 ರಿಂದ 3 ಗಂಟೆಗೊಮ್ಮಾದ್ರೂ ಹಾಲು ಕುಡಿಸ್ಬೇಕಾಗತ್ತೆ. ಅಂದ್ರೆ ದಿನಕ್ಕೆ 8 ರಿಂದ 12 ಬಾರಿ ಹಾಲು ಕುಡಿಸ್ಬೇಕಾಗತ್ತೆ. ಕೆಲವೊಂದ್ ಬಾರಿ ಕೆಲವೊಂದ್ ಮಗು ಹೆಚ್ಚು ಕುಡಿಬಹುದು, ಕೆಲವೊಂದ್ ಬಾರಿ ಕಡಿಮೆನೂ ಕುಡಿಬಹುದು. ಇನ್ ಅರೌಂಡ್ 8 ರಿಂದ 12 ಬಾರಿ ಒಂದು ಅವರೇಜ್ ಆಗಿ ಇಟ್ಕೊಳ್ಳಿ. ಸೊ ಇದಿಷ್ಟು ಬಾರಿ ನಿಮ್ಮ ನವಜಾತ ಶಿಶು ಹಾಲು ಕುಡಿಬೇಕಾಗುತ್ತೆ. ನಿಮ್ ಮಗು ನೀವೇನಾದ್ರೂ ನಿಮ್ ಎದೆ ಹಾಲು ಕುಡಿಸ್ತಿದ್ರಿ, ಬ್ರೆಸ್ಟ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ ಮಗುವಿಗೆ ಬೇಗ ಅಂದ್ರೆ ಬೇಗ ಹಸಿವಾಗ್ಬಿಡುತ್ತೆ. ಯಾಕಂದ್ರೆ ತಾಯಿಯ ಎದೆ ಹಾಲು ಬೇಗ ಜೀರ್ಣ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಪ್ರತಿ 2 ರಿಂದ 3 ಗಂಟೆಗೊಮ್ಮೆ ಕಂಪಲ್ಸರಿ ಹಾಲು ಕುಡಿಸ್ಲೇಬೇಕಾಗತ್ತೆ. ಸೊ ಕೆಲವೊಂದ್ ಬಾರಿ ಅದ್ರಗಿಂತ ಮುಂಚೆನೂ ಹಸಿವು ಆಗ್ಬೋದು. ಯಾಕಪ್ಪ ಅಂತಂದ್ರೆ ಹೇಳಿದೆ ತಾಯಿ ಹಾಲು ಬೇಗ ಜೀರ್ಣ ಆಗುತ್ತೆ ಅನ್ಕೊಂಡು ನಾ ಇಲ್ಲ ಆಗ್ಲೇ ಕುಡಿಸಿದೀನಿ, ಇನ್ನ 2 ಗಂಟೆ ಆಗಿಲ್ಲ, ಅಳತಿದೆ ಅಂತಂದ್ರೆ ಯಾಕೆ ಅಳತಿದೆ ಅನ್ಕೊಂಡು ಇಲ್ಲ. ಕೆಲವೊಂದ್ ಬಾರಿ ಬೇಗ ಜೀರ್ಣ ಆಗಿ ಕೆಲವೊಂದ್ ಬಾರಿ ಮಗು ಬೇಗ ಹಸಿವಾಗ್ಬಿಡುತ್ತೆ. ಸೊ ಇಫ್ ನಿಮ್ ಮಗು ಏನಾದ್ರು ಅಳ್ತಿತ್ತು, ಡಿಮ್ಯಾಂಡ್ ಮಾಡ್ತು ಅಂತಂದ್ರೆ 2 ಗಂಟೆ ಅಥವಾ 3 ಗಂಟೆಗಿಂತ ಮುಂಚೆನೂ ಹಾಲು ಕುಡಿಸ್ಬೇಕಾಗತ್ತೆ. ಇಫ್ ನೀವೇನಾದ್ರೂ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿ ಅಂತಂದ್ರೆ ಫಾರ್ಮುಲಾ ಮಿಲ್ಕ್ ಎದೆ ಹಾಲು ಕಂಪೇರ್ ಮಾಡಿದ್ರೆ ನಿಧಾನವಾಗಿ ಜೀರ್ಣ ಆಗುತ್ತೆ. ಅಂದ್ರೆ 3 ರಿಂದ 4 ಗಂಟೆವರೆಗಾದ್ರೂ ಮಗುವಿನ ಹಸಿವಿನ ತಡೆ ಹಿಡುವಂತ ಶಕ್ತಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದ್ ಬಾರಿ ಅಮ್ಮಂದಿರು ನನಗೆ ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ, ಯಾರೋ ನನ್ನ ಫ್ರೆಂಡ್ ಅವ್ರು ಹೇಳಿದ್ದಾರೆ 2 ರಿಂದ 3 ಗಂಟೆಗೊಮ್ಮೆ ಹಾಲು ಕುಡಿಸ್ಲೇಬೇಕು ಅನ್ಕೊಂಡು ಫೋರ್ಸಿಬಲಿ ಹಾಲು ಕುಡಿಸೋದೆಲ್ಲ ಈ ರೀತಿ ಮಾಡಕ್ ಹೋಗ್ಬೇಡಿ. ಈ ಸಮಯದಲ್ಲಿ ನೀವೇನಾದ್ರೂ ಫೋರ್ಸ್ ಮಾಡಿದ್ರಿ ಅಂತಂದ್ರೆ ಮಗುಗೆ ಅಜೀರ್ಣ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಮಗು ತುಂಬಾ ಜಾಸ್ತಿ ವಾಂತಿ ಮಾಡೋದು, ಇಂಡೈಜೆಷನ್ ಅದೆಲ್ಲ ಆಗಿ ಮಗುಗೆ ಹೊಟ್ಟೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ಲಿ ನೀವು ಕ್ಲಿಯರ್ ಆಗಿ ನೀವು ಎದೆ ಹಾಲು ಕುಡಿಸ್ತಿದ್ದೀರೋ ಅಥವಾ ಫಾರ್ಮುಲಾ ಮಿಲ್ಕ್ ಕುಡಿತಿದ್ದೀರೋ ಇದ್ರ ಬಗ್ಗೆ ಕ್ಲಿಯರ್ ತಿಳ್ಕೊಂಡು ಮಗುವಿನ ಡಿಮ್ಯಾಂಡ್ ಪ್ರಕಾರ ಹಾಲು ಕುಡಿಸ್ತಾ ಹೋಗಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಮುಖ್ಯವಾದದ್ದಪ್ಪ ಅಂತಂದ್ರೆ ಮಗು ಹಸಿವಾಗಿದೆ ಅನ್ಕೊಂಡು ಯಾವ ರೀತಿ ತಿಳ್ಕೋಬೇಕು, ಮಗುವಿನ ಹಸಿವಿನ ಲಕ್ಷಣಗಳು ಯಾವಪ್ಪ ಅಂತಂದ್ರೆ ಮಗು ಹಸಿವಾಯ್ತು, ತುಂಬಾ ಹಸಿವಾಯ್ತು ಅಂದ್ರೆ ಕೈ ಬೆರಳುಗಳನ್ನ ಚೀಪೋದಾಯ್ತು, ತುಟಿ ಚೀಪೋದಾಯ್ತು, ಇಲ್ಲ ನೀವು ಎದೆ ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ಸೈಡ್ ತಿರುಗೋದಾಯ್ತು, ಇಲ್ಲ ನಿಮ್ಮನ್ನ ನೋಡಿ ರಿಯಾಕ್ಷನ್ ಕೊಡೋದು, ಅಳೋದು, ನಿಮ್ಮನ್ನ ಕಣ್ಣಿಲೆ ಹುಡುಕೋದು, ಈ ರೀತಿ ಮಾಡ್ತಿರುತ್ತೆ. ಸೊ ಇದು ಇಷ್ಟು ಕೆಲವೊಂದಿಷ್ಟು ಮಗುವಿನ ಹಸಿವಿನ ಲಕ್ಷಣಗಳು ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಮಗು ಸ್ವಲ್ಪ ಸ್ಲೋ ಆಗಿ ಅಳಕ್ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಜಾಸ್ತಿ ಟೈಮ್ ಆಯ್ತು, ಅದು ತುಂಬಾ ಅಂದ್ರೆ ತುಂಬಾ ಹಸಿವಾಗಿದೆ ಅಂತ ಅನ್ಕೊಂಡ್ರೆ ತುಂಬಾ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ತುಂಬಾ ಜಾಸ್ತಿ ಹೊತ್ತು ಬಿಡಕ್ ಹೋಗ್ಬೇಡಿ. ಆ ಟೈಪ್ ಏನಾದ್ರು ಬಿಟ್ರಿ ಅಂತಂದ್ರೆ ನೀವು ಹಾಲು ಕೊಡಕ್ ಹೋದ್ರೆ ಸಡನ್ ಆಗಿ ಮಗು ಅಗ್ರೆಸಿವ್ ಆಗಿ ಹಾಲು ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ಕುಡಿಯುವಾಗ ಮಗುವಿಗೆ ಹಾಲಿನ ಮುಖಾಂತರ ಹೊಟ್ಟೆ ಒಳಗೆ ಗಾಳಿ ಎಲ್ಲ ಹೋಗಿ ಮಗುವಿಗೆ ಗ್ಯಾಸ್ ಪ್ರಾಬ್ಲಮ್, ಕಾಲಿಕ್ ಪ್ರಾಬ್ಲಮ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಗು ಸ್ಟಾರ್ಟಿಂಗ್ ಅಲ್ಲಿ ಏನ್ ಸಿಂಪ್ಟಮ್ಸ್ ತೋರಿಸುತ್ತೆ ಅಂತ ಹೇಳಿದ್ನಲ್ಲ, ಆ ಸಿಂಪ್ಟಮ್ಸ್ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಮಾಡಿದ ನೆಕ್ಸ್ಟ್ ಭಾಳ ಆದ್ರೆ 10-15 ಮಿನಿಟ್ಸ್ ಅಷ್ಟೇ ಡಿಲೇ ಮಾಡಿ, ಅದಕ್ಕಿಂತ ಜಾಸ್ತಿ ಡಿಲೇ ಮಾಡಕ್ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಜನ ಅಮ್ಮಂದಿರಿಗೆ ಡೌಟ್ ಇರುತ್ತೆ, ಮಗು ನಿದ್ದೆಯಲ್ಲಿದ್ದಾಗ ನಾವು ಎಬ್ಬಿಸಿ ಹಾಲು ಕುಡಿಸ್ಬೇಕಾಗತ್ತಾ? ತುಂಬಾ ಜನ ಹೇಳಿದ್ದಾರೆ ಎಬ್ಬಿಸಿ ಹಾಲು ಕುಡಿಸ್ಬೇಕು ಅಂತ ಅನ್ಕೊಂಡು ಹಲವಾರು ಕ್ವಶನ್ಸ್ ತಲೆಯಲ್ಲಿ ಓಡ್ತಿರುತ್ತೆ. ಸೊ ನಿಮ್ ಮಗು ನೀವು ಯಾವಾಗ ಎಬ್ಬಿಸಿ ಹಾಲು ಕುಡಿಸ್ಬೇಕಾಗತ್ತಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ 40 ದಿನಗಳು ಏನ್ ಮುಖ್ಯ ಅಂತ ಹೇಳಿದ್ನಲ್ಲ ಆ ಸಂದರ್ಭದಲ್ಲಿ. ಯಾಕಂತಪ್ಪ ಅಂತಂದ್ರೆ ಮಗು ಈ ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ 16 ರಿಂದ 18 ಗಂಟೆಗಳ ಕಾಲ, ಕೆಲವೊಂದ್ ಮಗು ಅಂತೂ 20 ಗಂಟೆಗಳ ಕಾಲ ಆದ್ರೂ ನಿದ್ದೆ ಮಾಡ್ತಿರುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮಗುವಿಗೆ ಹಸಿವಾದಷ್ಟೊಂದು ಗೊತ್ತಾಗ್ತಿರಲ್ಲ. ಸೊ ಆ ಸಮಯದಲ್ಲಿ ನಿಮ್ಮ ಮಗುಗೆ ಎಬ್ಬಿಸಿ ಹಾಲು ಕುಡಿಸ್ಬೇಕಾಗತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಮಗು ಒಂದ್ 40 ದಿನಗಳು ಆಯ್ತು, 2 ತಿಂಗಳು ಆಯ್ತು ಅಂತಂದ್ರೆ ಆ ಸಮಯದಲ್ಲಿ ಮಗುವಿಗೆ ಹಸಿವಾದ್ದು ಅದೆಲ್ಲ ಗೊತ್ತಾಗುತ್ತೆ. ಸೊ ಅವಾಗ ಮಗು ಯಾವಾಗ ಡಿಮ್ಯಾಂಡ್ ಮಾಡುತ್ತೆ, ಯಾವಾಗ ನಿದ್ದೆಯಿಂದ ಎದ್ದೇಳುತ್ತೆ ಅವಾಗ ನೀವು ಹಾಲು ಕುಡಿಸ್ತಾ ಹೋಗ್ಬೋದು. ಸಾಮಾನ್ಯವಾಗಿ ತುಂಬಾ ಜನ ಅಮ್ಮಂದಿರು ಮಾಡೋ ಸಿಂಪಲ್ ತಪ್ಪುಗಳೇನಪ್ಪಾ ಅಂತಂದ್ರೆ ಕೆಲವೊಬ್ರು ತುಂಬಾ ಟೈಮ್ ಅಕ್ಯುರೇಟ್ ಆಗಿ ಇಟ್ಕೊಂಡು ಟೈಮ್ ನೋಡ ಹಾಲು ಕುಡಿಸೋದು, ಈ ರೀತಿ ತಪ್ಪು ಮಾಡ್ತಿರ್ತಾರೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ಕೆಲವೊಂದ್ ಬಾರಿ ಮಗು ಪ್ರತಿಯೊಂದು ಮಗು ದೇಹ ಡಿಫ್ರೆಂಟ್ ಆಗಿರುತ್ತೆ, ಡೈಜೆಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮಗು ಯಾವಾಗ ಡಿಮ್ಯಾಂಡ್ ಮಾಡುತ್ತೆ ಆ ಸಮಯದಲ್ಲೇ ಹಾಲು ಕುಡಿಸ್ತಾ ಬನ್ನಿ. 2 ಗಂಟೆ 3 ಗಂಟೆ ಅನ್ಕೊಂಡು ಟೈಮ್ ವೇಟ್ ಮಾಡಕ್ ಹೋಗ್ಬೇಡಿ. ಇನ್ನೂ ಕೆಲವೊಂದ್ ಬಾರಿ ಮಗು ತುಂಬಾ ಮಲಗ್ತಿರ್ತಾವ, ಆ ಮಗು ಹಸಿವು ಆದ್ರೂ ಅದಕ್ಕೆ ನಿದ್ದೆಯಲ್ಲಿ ಗೊತ್ತಾಗ್ತಿರಲ್ಲ. ಸೊ ಆ ಸಂದರ್ಭದಲ್ಲಿ ನೀವು ಟೈಮ್ ನೋಡಿ 2 ಇಲ್ಲ ಅಥವಾ 3 ಗಂಟೆ ಆಯ್ತು ಅಂತಂದ್ರೆ ಮಗು ಎಬ್ಬಿಸಿ ಹಾಲು ಕುಡಿಸ್ಬೇಕಾಗುತ್ತೆ. ಅಂದ್ರೆ ಮೊದಲ 40 ದಿನಗಳಲ್ಲಿ.
ಸೊ ಈ ರೀತಿ ಮಗು ಡಿಮ್ಯಾಂಡ್ ಮಾಡಿದಾಗ ಆಯ್ತು, ಕೆಲವೊಂದ್ ಬಾರಿ ಮಗು ಡಿಮ್ಯಾಂಡ್ ಮಾಡದೇ ಇರುವಾಗ ಟೈಮ್ ನೋಡಿ, ಇವೆರಡನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಇಟ್ಕೊಂಡು ಈ ತಪ್ಪುಗಳನ್ನ ಯಾವ್ದೇ ರೀತಿ ಮಾಡಕ್ ಹೋಗ್ಬೇಡಿ. ಅಂಡ್ ಇನ್ನು ಕೆಲವೊಂದ್ ಬಾರಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಗು ಮಲಗಿನೇ ಹಾಲು ಕುಡಿತಿರ್ತಾವಲ್ಲ, ಆ ಸಂದರ್ಭದಲ್ಲಿ ಮಗು ಬ್ರೆಸ್ಟ್ ಮಿಲ್ಕ್ ಕುಡಿತಿತ್ತಪ್ಪ ಅಂತಂದ್ರೆ ಬಾಯಲ್ಲಿ ಇಟ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ಇನ್ನು ಕುಡಿದಿರೋವಾಗನೇ ಮಲ್ಕೊಂಡ್ ಬಿಡ್ತಾವ. ಸೊ ಆ ಸಮಯದಲ್ಲಿ ಕೂಡ ನಿಮ್ ಮಗು ಸ್ವಲ್ಪ ಏನಾದ್ರೂ ಕಚಗುಳಿ ಇಟ್ಟು ಅಥವಾ ಲೈಟ್ ಆಗಿ ಸ್ವಲ್ಪ ಕಿವಿಚಿದಂಗ್ ಮಾಡುವನೋ ಸ್ವಲ್ಪ ಎಬ್ಬಿಸಿ ಆದ್ರೂ ಹಾಲು ಕುಡಿಸ್ಬೇಕಾಗುತ್ತೆ. ಅಂಡ್ ಕೊನೆಯದಾಗಿ ಹೇಳೋದೇನಪ್ಪಾ ಅಂತಂದ್ರೆ ಪ್ರತಿ ಒಂದು ಮಗುನು ಡಿಫ್ರೆಂಟ್ ಆಗಿರುತ್ತೆ, ಪ್ರತಿ ಮಗುವಿನ ದೇಹ ಡಿಫ್ರೆಂಟ್ ಆಗಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಮಗು ಮೈಲ್ ಸ್ಟೋನ್ಸ್ ಕೂಡ ತುಂಬಾ ಸ್ಪೀಡ್ ಆಗಿರ್ತವೆ. ಆ ಮಗು ಮೈಲ್ ಸ್ಟೋನ್ಸ್ ಸ್ಪೀಡ್ ಆಗಿರೋದ್ರಿಂದ ಮಗುವಿನ ಡೈಜೆಷನ್ ಸ್ಪೀಡ್ ಆಗಿರುತ್ತೆ, ಮಗು ಬೇಗ ಜಾಸ್ತಿ ಹಸಿವಾಗಿ ಜಾಸ್ತಿ ಹಾಲ್ ಬೇಕಾಗಿರುತ್ತೆ. ಸೊ ಕೆಲವೊಂದು ಮಗು 10 ತಿಂಗಳಿಗೆ ನಡೆದ್ಬಿಡುತ್ತೆ, ಕೆಲವೊಂದು ಮಗು 1.5 ವರ್ಷ ಆದ್ರೂ ನಡೆದಿರೋದಿಲ್ಲ. ಸೊ ಪ್ರತಿ ಒಂದು ಮಗುನು ಡಿಫ್ರೆಂಟ್ ಆಗಿರುತ್ತೆ, ಕಂಪೇರ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ನಿಮ್ ಮಗುವಿನ ತೂಕದಲ್ಲಿ ಇನ್ಕ್ರೀಸ್ ಆಗ್ತಾ ಬಂದಿರಬೇಕು, ಪ್ರತಿ ವಾರದಲ್ಲಿ ಪ್ರತಿ ತಿಂಗಳಲ್ಲಿನೂ ಕೂಡ ಗ್ರಾಮ್ ಲೆಕ್ಕದಲ್ಲೇನೆ ಆಗ್ಲಿ ಇನ್ಕ್ರೀಸ್ ಆಗಿರ್ಬೇಕು. ಕಾನ್ಸ್ಟೆಂಟ್ ಆಗಿರೋದಾಯ್ತು, ಡೌನ್ ಆಗೋದು ಆಗ್ಬಾರ್ದು. ಇನ್ಕ್ರೀಸ್ ಆಗ್ತಿತ್ತು, ನಿಮ್ ಮಗುವಿನ ಮಲಮೂತ್ರ ವಿಸರ್ಜನೆ ಕರೆಕ್ಟ್ ಆಗಿತ್ತು, ಮತ್ತೆ ನಿಮ್ ಮಗುವಿನ ಆಕ್ಟಿವಿಟೀಸ್ ಚೆನ್ನಾಗಿತ್ತು, ಮಂತ್ ವೈಸ್ ಮಂತ್ ಇಂಪ್ರೂವ್ ಆಗ್ತಾ ಹೋಗಿರ್ಬೇಕು. ಸ್ಲೋ ಆದ್ರಾಗ್ಲಿ ಇಂಪ್ರೂವ್ ಆಗಿರ್ಬೇಕು, ಕಾನ್ಸ್ಟೆಂಟ್ ಆಗಿ ಇರೋದಾಗಿರ್ಬಾರ್ದು. ಇವೆಲ್ಲನೂ ಚೆನ್ನಾಗಿತ್ತು ಅಂತಂದ್ರೆ ನಿಮ್ ಮಗು ಒಂದು ಆರೋಗ್ಯವಂತ ಮಗು, ಹೆಲ್ದಿ ಬೇಬಿ ಅಂತ ಅರ್ಥ. ಸೊ ಯಾವುದೇ ರೀತಿ ಭಯ ಬೇಡ, ಯಾವುದೇ ಮಗುವಿನ ಜೊತೆ ಜಾಸ್ತಿ ಕಂಪೇರ್ ಅದೆಲ್ಲ ಮಾಡಕ್ ಹೋಗ್ಬೇಡಿ, ತುಂಬಾ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಸ್ಲೋ ಆಗಿ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ಮಾಮ್ ಆಗಿದ್ರಿ ಅಂತಂದ್ರೆ ಸ್ಟಾರ್ಟಿಂಗ್ ಮೊದಲ 40 ದಿನಗಳು ನಿಮ್ ಮಗುವಿನ ಆರೈಕೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ ಅಲ್ಲಿ ಸಂಪೂರ್ಣವಾದ ಒಂದು ವಿಡಿಯೋ ಇದೆ. ಆ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಶೋರ್ ಆ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ, ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.